ರಾಕಿ, ಕಲ್ಪನಾ ಪ್ರಾಪರ್ಟಿ ಡಾಕ್ಯುಮೆಂಟ್ ಮೇಲೆ ಸೈನ್ ಹಾಕ್ಸ್ಕೊಂಡ್ ಬರ್ತಿದ್ದೀನಿ ಅಂತ ಹೇಳಿದಾಳೆ. ರಿಜಿಸ್ಟರ್ ಆಫೀಸಲ್ಲಿ ಇನ್ಫಾರ್ಮ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಒಂದು ಡೇಟ್ ಫಿಕ್ಸ್ ಮಾಡು. ಆಯ್ತು ರಾವಣ್ ಭಾಯ್, ಹಾಗೆ ಮಾಡ್ತೀನಿ. ಆಮೇಲೆ ಆಫೀಸಲ್ಲಿ ಶಿವಗಾಮಿಗೆ ಕ್ಲೋಸ್ ಆಗಿದ್ದ ಹುಡುಗಿ ರಿಸೈನ್ ಮಾಡ್ತೀನಿ ಅಂದಾಗ ಆಫೀಸ್ ಡೆವಲಪ್ ಆಗುತ್ತೆ ಅಂತ ಹೇಳಿ ಅವಳು ರೆಸಿಗ್ನೇಷನ್ ಲೆಟರ್ನ ರಿಜೆಕ್ಟ್ ಮಾಡಿದಾಳಂತೆ. ಅವಳನ್ನ ಸ್ವಲ್ಪ ವಿಚಾರಿಸಿ ರಾವಣ್ ಭಾಯ್. ಆಯ್ತು, ಬರ್ಲಿ, ಮಾತಾಡ್ತೀನಿ. ನಮಸ್ತೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ಕೊಂಡು ಬಂದಿದ್ಯಾ? ಹೌದು ಸರ್, ಎಲ್ಲ ಮಾಡಿದ್ದೀನಿ. ಆಫೀಸಲ್ಲಿ ರಿಸೈನ್ ಮಾಡ್ತೀನಿ ಅಂತ ಹೇಳಿದ ಹುಡುಗಿ ರೆಸಿಗ್ನೇಷನ್ನ ನೀನು ಕ್ಯಾನ್ಸಲ್ ಮಾಡಿದ್ಯಂತಲ್ಲ, ಯಾಕೆ? ಸರ್, ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿರೋ ಎಲ್ಲ ಬಿಸ್ನೆಸ್ ನ ಹಾಳು ಮಾಡಿ ನಿಮ್ ಹೆಸರಿಗೆ ಮಾಡ್ಕೋಬೇಕು ಅಂತ ಇದ್ದೀರಾ. ನನ್ ಪ್ರಕಾರ ಅದು ನಿಮ್ಮ ತಪ್ಪು ಕಲ್ಪನೆ ಅನ್ನಿಸ್ತಾ ಇದೆ. ಹೇಗೆ ಹೇಳ್ತೀಯಾ? ಈಗ ಸ್ಕೂಲ್ ವಿಷಯನೇ ತಗೊಳ್ಳೋಣ. ಶಾಂಭವಿ ಎಜುಕೇಶನಲ್ ಟ್ರಸ್ಟ್ ಮೊದಲನೇ ಸ್ಥಾನದಲ್ಲಿದ್ದಾಗ 3,500 ಮಕ್ಕಳು ಬರ್ತಿದ್ರು. ಒಬ್ಬೊಬ್ಬರಿಂದನೂ ವರ್ಷಕ್ಕೆ 3 ಲಕ್ಷ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ರು. ಎಷ್ಟೋ ಜನ ಬಡ ಮಕ್ಕಳಿಗೆ ಫ್ರೀ ಎಜುಕೇಶನ್ ಅಂತ ಅನ್ಕೊಂಡ್ರು 3,300 ಇಂಟು 3 ಲಕ್ಷ = 99 ಕೋಟಿ ಆಯ್ತು. ರೌಂಡ್ ಫಿಗರ್ ಅಂತ ಒಂದು 100 ಕೋಟಿ ಅಂತ ಇಟ್ಕೊಳ್ಳೋಣ ಸರ್. ಇದರಲ್ಲಿ ಅರ್ಧ ಖರ್ಚಾದ್ರೂ 50 ಕೋಟಿ ಲಾಭ ಉಳಿಯುತ್ತೆ ಸರ್. ಯೋಚನೆ ಮಾಡಿ. ಅದೇ ಈಗ ಶಾಂಭವಿ ಎಜುಕೇಶನ್ ಟ್ರಸ್ಟ್ ನ ಹೆಸರು ಹಾಳಾಗಿ ಫೀಸ್ ಜಾಸ್ತಿ ಆದ್ಮೇಲೆ ಬರೀ 350 ಜನ ಓದ್ತಾ ಇದ್ದಾರೆ. ಒಬ್ಬೊಬ್ಬರಿಗೂ 9 ಲಕ್ಷ ಫೀಸ್ ಅಂತ ಅನ್ಕೊಂಡ್ರು 350 ಇಂಟು 9 ಲಕ್ಷ ಎಷ್ಟಾಯ್ತು? 31 ಕೋಟಿ 50 ಲಕ್ಷ ಆಗುತ್ತೆ. ರೌಂಡ್ ಫಿಗರ್ ಮಾಡಿದ್ರು 35 ಕೋಟಿ ಅಂತ ಅನ್ಕೊಳ್ಳೋಣ. ಅರ್ಧ ಖರ್ಚಿದ್ರೆ 16 ಕೋಟಿ. ಅಷ್ಟೇನೇ ಲಾಭ ನಮ್ಗೆ. ಅಲ್ಲ ಸರ್, 50 ಕೋಟಿಯಲ್ಲಿ 15ರಿಂದ 16 ಕೋಟಿಯಲ್ಲಿ ವರ್ಷಕ್ಕೆ 34 ಕೋಟಿ ಲಾಸ್ ಆಗ್ಬಿಡುತ್ತೆ ಸರ್. ಆಮೇಲೆ ಈ ಬಿಸ್ನೆಸ್ ಅಲ್ಲೆಲ್ಲ ಬ್ರ್ಯಾಂಡ್ ಮುಖ್ಯ ಸರ್. ಈಗ ಯಾವುದೇ ಒಂದು ನಾರ್ಮಲ್ ಶೂಸು 2,000 ರೂಪಾಯಿಗೆ ಬಂತು ಅಂತಂದ್ರೆ ಅದೇ ಶೂಸು ಬ್ರ್ಯಾಂಡ್ ಹೆಸರಲ್ಲಿ ಬಂದ್ರೆ 5,000, 20,000ವರೆಗೂ ಹೋಗುತ್ತೆ. ಒಂದ್ಸಲ ಬ್ರ್ಯಾಂಡ್ ವ್ಯಾಲ್ಯೂನ ಕಳ್ಕೊಂಡ್ರೆ ಅದನ್ನ ಮತ್ತೆ ಸರಿ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಸರ್. ಅಷ್ಟರಲ್ಲಿ ಎಲ್ಲಾ ಕಾಂಪಿಟೇಟರ್ಸು ಓವರ್ಟೇಕ್ ಮಾಡ್ಬಿಟ್ಟಿರ್ತಾರೆ. 350 ರೂಪಾಯಿ ಟೀ ಶರ್ಟ್ನ ಒಂದು ಬ್ರ್ಯಾಂಡ್ ಹೆಸರಲ್ಲಿ ಹಾಕಿದ್ರೆ 3,500 ಆಗುತ್ತೆ. ಅದಕ್ಕೆ ಶಾಂಭವಿ ಗ್ರೂಪ್ಸ್ ಆಫ್ ಕಂಪನಿ ಹೆಸರನ್ನ ಹಾಳು ಮಾಡಬೇಕು ಅನ್ನೋದು ತುಂಬಾನೇ ಕೆಟ್ಟ ನಿರ್ಧಾರ ಸರ್. ಇದು ನನಗ್ ತಿಳಿದ ಮಟ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವ್ ಯೋಚನೆ ಮಾಡಿ ಹೇಳಿ ಸರ್. ರಾಕಿ, ನನ್ ಜೊತೆ ಬರೀ ಲೆಗ್ ಪೀಸ್ ತಿನ್ನೋರೇ ಇದ್ದಾರೆ. ಈ ತರ ಐಡಿಯಾ ಯಾರು ಕೊಡೋದೇ ಇಲ್ಲ. ಹೌದು, ಇದೆಲ್ಲ ನಿನಗೆ ಹೇಗೆ ಗೊತ್ತು? ಅದು ನಾನು ಕಾಮರ್ಸ್ ಅಲ್ಲಿ ಡಿಗ್ರಿ ಮಾಡಿದ್ದೀನಿ ಸರ್. ನೀವು ಎಷ್ಟೇ ಓದಿದ್ರೂ ಸುತ್ತಮುತ್ತ ಬರೀ ಗೂಂಡಾಗಳ ಜೊತೆನೇ ಇರ್ತೀರಾ. ಹಾಗಾಗಿ ನಿಮ್ಗೂ ಒಂದೊಂದ್ಸಲ ತಲೆ ಓಡಲ್ಲ. ನಿಮಗೂ ಈ ತರ ಎಲ್ಲಾ ಐಡಿಯಾಗಳು ಬರ್ಬೇಕು ಅಂತ ಅಂದ್ರೆ ಒಬ್ಬ ಒಳ್ಳೆ ಲೇಡಿ ಸೆಕ್ರೆಟರಿ ನಿಮ್ ಜೊತೆಗಿರ್ಬೇಕು ಸರ್.
ಆಗ್ಲೇನೆ ಅವರು ಇಂಥ ಐಡಿಯಾಗಳನ್ನೆಲ್ಲ ಕೊಡೋದು. ಸರಿ, ಹಾಗಾದ್ರೆ ಯಾರಾದ್ರೂ ನಾಲೆಡ್ಜ್ ಇರೋ ಸೆಕ್ರೆಟರಿನ ಅಪಾಯಿಂಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಸರ್, ನಿಮ್ಗೊಂದು ಒಳ್ಳೆ ಸಜೆಷನ್ ಕೊಡೋದಾದ್ರೆ, ನನ್ನ ಫ್ರೆಂಡೇ ಒಬ್ಳು MBA ಗ್ರಾಜ್ಯುಯೇಟ್ ಇದ್ದಾಳೆ ಸರ್. ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ನಿಮಗ್ ಪರ್ಸನಲ್ ಸೆಕ್ರೆಟರಿ ಆದ್ರೆ ನಿಮಗ್ ತುಂಬಾನೇ ಯೂಸ್ ಆಗುತ್ತೆ ಸರ್. ಇಲ್ಲ, ಈಗೇನು ನಿಮಗ್ ವಯಸ್ಸಿದೆ ಸರ್, ಗೂಂಡಾಗಿರಿ ಎಲ್ಲ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. ನಾಳೆ ದಿನ ನಿಮಗ್ ವಯಸ್ಸಾಗಿ ಹಣ್ಣನ್ ಮುದ್ಕ ಆಗಿ ಮೂಲೆ ಗುಂಪ್ ಸೇರಿದ್ಮೇಲೆ ಈ ನಾಯಿ ನರಿಗಳೆಲ್ಲ ನಿಮ್ಮನ್ ಸುಮ್ನೆ ಬಿಡ್ತಾವ? ಒಂದಾದ್ಮೇಲೆ ಒಂದು ಕಚ್ಚಾಗ್ ಬರ್ತವೆ ಸರ್. ನೀವು CM ಆಗೋ ಅಂತವ್ರು, CM ಕ್ಯಾಂಡಿಡೇಟ್ ಸರ್ ನೀವು. ನೀನ್ ಸುಮ್ನಿರಮ್ಮ, ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ಅಯ್ಯೋ ರಾವಣ್ ಸರ್, ಇದು ಕಲಿಯುಗ ಸರ್. ಈಗೆಲ್ಲ ಈ ಸಮಾಜ ಘಾತಕರಾದಂತವ್ರೇನೆ ದೊಡ್ಡದಾಗಿ ಸಮಾಜ ಸೇವಕರು ಅಂತ ಬೋರ್ಡ್ ಹಾಕೊಂಡು ಜನನಾಯಕರಾಗೋದು. ಇವೆಲ್ಲ ತುಂಬಾ ಕಾಮನ್ ಸರ್, ಅಲ್ವಾ ರಾಕಿ ಅವ್ರೆ? ಅವ್ರು ಹೇಳ್ತಿರೋದು ಕರೆಕ್ಟ್ ರೌಂಡ್ ಬೈ. ಇವಾಗ ನಡೀತಾ ಇರೋದೆಲ್ಲ ಅದೇ ತರ ತಾನೆ. ಸರ್, ನೀವೇನಾದ್ರೂ CM ಆಗ್ಬಿಟ್ರೆ ನಂಗೊಂದ್ ದೊಡ್ಡ ಆಸೆ ಇದೆ ಸರ್. ನಾನು ಮಹಿಳಾ ಮತ್ತೆ ಮಕ್ಕಳ ಇಲಾಖೆಗೆ ಸಚಿವೆ ಆಗ್ಬಿಡ್ತೀನಿ ಸರ್. ಹಾ, ನಮ್ ರಾಕಿ ಸರ್ನ ಹೋಮ್ ಮಿನಿಸ್ಟರ್ ಮಾಡ್ಬಿಡೋಣ. ನಮ್ ವಿಲ್ಸೆಂಟ್ ಅವ್ರನ್ನ ಕಾರ್ಪೊರೇಟರ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಇವನ ಯಾವಾಗ್ಲೂ ಬ್ಲ್ಯಾಕ್ ಅಲ್ಲಿ ಇರ್ತಾನೆ, ವೈಟ್ ಅಲ್ಲಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅನ್ಸುತ್ತೆ. ಬೇಡ ಬಿಡು. ರಾವಣ್ ಬಾಯ್, ಕಾರ್ಪೊರೇಟರ್ಗಳೇನು ಶಾರುಖ್ ಖಾನ್ ತರ ಇರ್ತಾರ? ಎಲ್ಲ ಇವನ್ ತರಾನೇ ಇರ್ತಾರೆ. ನೀವ್ ಹೇಳ್ತಾ ಇರೋದು ಕರೆಕ್ಟ್ ರಾಕಿ ಸರ್. ಏನೇ ಪಾಪಗಳನ್ನ ಮಾಡಿದ್ರು ರಾಜಕೀಯದಲ್ಲಿ ಬಿಳಿ ಬಟ್ಟೆ ಹಾಕೊಂಡ್ ಒಂದ್ಸಲ ಕುರ್ಚಿ ಮೇಲೆ ಕುತ್ಕೊಂಡ್ಬಿಟ್ರೆ ಪವಿತ್ರ ಆತ್ಮ ಆಗೋಗ್ಬಿಡ್ತಾರೆ. ಸರಿ, ಅದ ಆಮೇಲೆ ನೋಡೋಣ. ಸೈನ್ ಮಾಡಿದ್ದಲ್ಲ, ಆ ಫೈಲ್ ಕೊಡು. ತಗೊಳ್ಳಿ ಸರ್. ಏನೋ ಹೋಗ್ಲಿ ಪಾಪ ಹುಡುಗಿ ಅಂತ ಬಿಟ್ರೆ ನನ್ನ ಹತ್ರನೇ ನಾಟಕ ಆಡ್ತೀಯ. ಈ ತರ ನವರಂಗಿ ಆಟ ಆಡೋದನ್ನ ನನ್ನ ಹತ್ರ ಇಟ್ಕೋಬೇಡ. ನಾನು ಈ ತರ ಎಷ್ಟೋ ಜನ ನೋಡಿದ್ದೀನಿ. ಯಾಕೆ ಸರ್, ಏನಾಯ್ತು ಸರ್?